ನವಾಬ್ ಎಂಬುವ ನಗರದಲ್ಲಿ ಸೇಠ್ ಮತ್ತು ಸೇಠಾನಿ ಜೀವಿಸ್ತಿದ್ರು. ಸೇಠ್ ತುಂಬಾನೇ ದೊಡ್ಡ ಧಾನ್ಯ ವ್ಯಾಪಾರಿ. ಅದರಿಂದ ಅವ್ರ ಹತ್ರ ತುಂಬಾ ಜನ ಕೆಲಸ ಮಾಡ್ತಾ ಇದ್ರು. ಅವನತ್ರ ಅಷ್ಟು ದುಡ್ಡಿದ್ರು ಅವನು ಮನಸ್ಸು ಸರಿ ಇಲ್ಲ. ಅವನು ದೊಡ್ಡ ಫ್ರಾಡು. ಅವನ್ ಗಂಗೆ ಆಪೋಸಿಟ್ ಆಗಿ ಅವ್ರ ಹೆಂಡತಿ ಇರ್ತಾಳೆ. ಅವಳದು ತುಂಬಾ ಒಳ್ಳೆ ಸ್ವಭಾವ. ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಕೋರ್ಕೊಳ್ಳೋವಳು. ಬೇಗ ಕೆಲಸ ಮಾಡಿ ಮೂಟೆ ಹೊತ್ಕೊಂಡು ಗುಡಾನಿಗೆ ಹೋಗಿ ಎಲ್ಲ ಕೆಲಸ ಮುಗಿಸಿಲ್ಲ ಅಂದ್ರೆ ಇವತ್ತು ನಿಮ್ಗೆ ಸಂಬಳ ನಾನು ಕೊಡೋದೇ ಇಲ್ಲ. ಎಲ್ರು ಕೂಡ ದೊಡ್ಡ ಸೋಮಾರಿಗಳು. ಅವನು ಅವ್ರ ಹತ್ರ ಕೆಲ್ಸ ಮಾಡೋ ಜನಗಳನ್ನ ಯಾವಾಗ್ಲೂ ಬೈತಾನೆ ಇರ್ತಾನೆ. ಅವ್ರ ಹತ್ರ ಎಷ್ಟೋ ಕೆಲ್ಸ ಮಾಡಿಸ್ಕೊತಾನೆ, ಆದ್ರೂ ಅವನ್ಗೆ ತೃಪ್ತಿ ಸಿಗೋದಿಲ್ಲ. ಸಂಬಳ ತಗೊಳ್ಳೋ ದಿನ ಬರುತ್ತೆ. ಆಗ ಕೆಲ್ಸ ಮಾಡೋರು ಎಲ್ಲಾರು ಸಂಬಳ ತಗೊಳ್ಳೋದಕ್ಕೆ ಲೈನ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಬೇಗ ಇಲ್ಲಿ ಹೆಬ್ಬಟ್ನ ಓದ್ತಿ ಸಂಬಳ ತಗೊಂಡ್ ಹೋಗ್ತಾ ಇರಿ. ಏನ್ ಮಾಡ್ತಿದ್ದೀರಾ? ಹೆಬ್ಬಟ್ ಹಾಕ್ಸ್ಕೊತಿದ್ದೀರಾ? ಅಲ್ಲಿ ಬರ್ದಿರೋದೇನೋ ನೀವು ಅಮೌಂಟ್ ಜಾಸ್ತಿ ಇದೆ, ಆದ್ರೆ ಅವ್ರ ಕೈಯಲ್ಲಿ ನೀವು ಹೆಣ್ಸ್ಕೊಡ್ತಿರೋದು ಕಡಿಮೆ ರೀ. ಇದು ತಪ್ಪು. ಇಲ್ಲಿ ನೋಡಮ್ಮ, ನಿನ್ ಕೆಲ್ಸ ಮಾತ್ರ ನೀನ್ ಮಾಡ್ ಸಾಕು. ವ್ಯಾಪಾರವನ್ನ ನಾನ್ ನೋಡ್ಕೋತೀನಿ, ಸರಿನಾ? ಎಲ್ಲ ದುಡ್ಡನ್ನ ಈ ಬಡವರಿಗೆ ನಾನು ಕೊಟ್ಬಿಟ್ರೆ ನಾನು ಕೂಡ ಇವ್ರ ರೀತಿನ ಆಗ್ಬಿಡ್ತೀನಿ. ಆದ್ರೆ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು, ಅವ್ರನ್ನ ಮೋಸ ಮಾಡ್ಬೇಡಿ. ನಾನು ನಿನ್ನ ಹತ್ರ ಹೇಳ್ದೆ ತಾನೆ, ಹೋಗಿ ನಿನ್ ಕೆಲ್ಸನ ನೋಡು. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಸ್ವಲ್ಪ ದಿನದ ನಂತರ ಸೇಠಾನಿ ನೋಡ್ತಾಳೆ, ಧಾನ್ಯದಲ್ಲಿ ಅವನು ಕಳ್ಳು ಮಣ್ಣು ಎಲ್ಲಾನು ಮಿಕ್ಸ್ ಮಾಡ್ತಾ ಇರ್ತಾನೆ. ರೀ, ಏನ್ ಮಾಡ್ತಿದ್ದೀರಾ? ತಿನ್ನೋ ಊಟದಲ್ಲಿ ಕಲ್ಲು ಮಣ್ಣು ಈ ತರ ಮಿಕ್ಸ್ ಮಾಡ್ತಿದ್ದೀರೆ, ನಿಮ್ಗೆ ನಾಚಿಕೆ ಇಲ್ವಾ? ಅದ್ರಲ್ಲಿ ಏನಿದೆ? ಎಲ್ಲವನ್ನ ಹಾಗೆ ಕೊಡಕ್ಕಾಗತ್ತಾ? ಸ್ವಲ್ಪ ಕಲಬೆರಕೆ ಮಾಡಿದ್ರೆ ಮಾತ್ರ ನಂಗೆ ಸ್ವಲ್ಪ ಲಾಭ ಎಲ್ಲ ಸಿಗುತ್ತೆ. ಕಲಬೆರಕೆಯಿಂದ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅನ್ಕೋ. ಅವಳು ಅವ್ರ ಗಂಡ ಈ ತರ ಮಾಡ್ತಿರೋದನ್ನ ನೋಡಿ ತುಂಬಾನೇ ಕಷ್ಟ ಪಡ್ತಾಳೆ. ಬಡವರಿಗೆ ಸಹಾಯ ಮಾಡ್ಬೇಕು ಅಂತ ಅವಳು ಅನ್ಕೋತಾಳೆ. ಆದ್ರೆ ಇವರು ಅವ್ರ ಗಂಡ ಆಗಿರೋ ಕಾರಣದಿಂದ ಏನು ಮಾಡಕ್ಕಾಗಲ್ಲ. ಒಂದಿನ ಒಬ್ಬ ಬಡವ ಸೇಠ್ ಹತ್ರ ಬರ್ತಾನೆ. ಸೌಕರ್ರೆ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಸ್ವಲ್ಪ ದುಡ್ಡಿದ್ರೆ ಕೊಡ್ತೀರಾ? ದಯವಿಟ್ಟು ಸಹಾಯ ಮಾಡಿ, ಇಲ್ಲಾಂದ್ರೆ ಅವಳು ಸತ್ತೋಗ್ಬಿಡ್ತಾಳೆ. ನಿನ್ ಹೆಂಡತಿ ಬದುಕಿದ್ರೆ ಏನೋ ಸತ್ರು ಏನೋ, ಅದಕ್ಕೆ ನಾ ಏನ್ ಮಾಡಕ್ಕಾಗತ್ತೆ? ಪೋಕ್ಷಡ ದುಡ್ಡು ಕೊಡಕ್ಕೆ ನಾ ಇಲ್ಲಿ ಕೂತಿಲ್ಲ. ಹೋಗಿಲ್ಲಿಂದ, ಸಮಯನ ವ್ಯರ್ಥ ಮಾಡ್ಬೇಡ. ಏನ್ರಿ ಹಂಗ ಹೇಳ್ತಿದ್ದೀರಾ? ಪಾಪ ಅವನು ಬಡವ, ಅವನ್ಗೆ ಸಹಾಯ ಮಾಡ್ಬೋದಲ್ವಾ? ಲಾಕರ್ ಅಲ್ಲಿ ಇಟ್ಕೊಂಡಿರೋ ದುಡ್ಡನ್ನ ಸತ್ಮೇಲೆ ನೆತ್ಕೊಂಡೋಗ್ತೀರಾ ನೀವು? ಇವ್ರ ಬಗ್ಗೆ ಮಾತಾಡಿ ನನ್ ಸಮಯನ ವ್ಯರ್ಥ ಮಾಡ್ಬೇಡ. ಹೋಗಿ ನಿನ್ ಕೆಲ್ಸ ನೋಡು. ಅದೇ ದಿನ ರಾತ್ರಿ ಗಡ್ಡ ಇಟ್ಕೊಂಡಿರೋ ಒಬ್ಬ ಮನೆಗ್ ಬರ್ತಾನೆ. ತಗೋ, ಈ ದುಡ್ಡನ್ನ ತಗೊಂಡು ನಿನ್ ಹೆಂಡತಿಗೆ ಚಿಕಿತ್ಸೆ ಮಾಡೋ. ಆದ್ರೆ ನೀವು ಯಾರಂತ ನಂಗೆ ಗೊತ್ತಿಲ್ಲ. ನೀವು ಯಾರು? ಏನಕ್ಕೆ ಸಹಾಯ ಮಾಡ್ತಾ ಇದ್ದೀರಾ? ಇದು ನಿನ್ ಹಣ ಅಂತ ನೀನು ಅನ್ಕೋ. ಅದನ್ನ ವಾಪಸ್ ಕೊಡಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಜಾಸ್ತಿ ಯೋಚನೆ ಮಾಡಬೇಡ. ಇದನ್ನ ತಗೊಂಡು ನಿನ್ನ ಹೆಂಡತಿಗೆ ಚಿಕಿತ್ಸೆ ಮಾಡು. ಅಂಗತ್ತೇಳಿ ಆ ಗಡ್ಡ ಇರೋ ವ್ಯಕ್ತಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇದು ಖಂಡಿತವಾಗಿ ಮನುಷ್ಯ ಅಲ್ಲ. ಖಂಡಿತ ಇವ್ರನ್ನ ದೇವರೇ ಈ ಭೂಲೋಕಕ್ಕೆ ಸಹಾಯ ಮಾಡಲು ಕಳಿಸ್ಯಾರೆ. ಈ ವಿಷಯ ಊರಲ್ಲಿ ಎಲ್ಲಾರ್ಗೂ ಗೊತ್ತಾಗ್ಬಿಡುತ್ತೆ. ಒಬ್ಬ ಕಷ್ಟಪಡುವಾಗ ಒಂದು ಅನಾಮಕ ಬಂದು ಸಹಾಯ ಮಾಡ್ತಿದ್ದಾನಂದ್ರೆ ಎಲ್ಲಾರ್ಗೂ ಆಶ್ಚರ್ಯ ಆಗುತ್ತೆ. ಒಂದಿನ ಒಬ್ಬ ಬಡವ ಸೇಠ್ ಹತ್ರ ಹೋಗ್ತಾನೆ. ಸೌಕರ್ರೆ, ನನ್ನ ಹೆಂಡತಿಯ ಮದ್ವೆ ಇದೆ. ಆ ಮದುವೆಗೆ ಸ್ವಲ್ಪ ದುಡ್ಡು ಬೇಕಾಯ್ತು. ನಾನು ಇಲ್ಲಿನವರೆಗೂ ನಿಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಶ್ರಮ ಎಲ್ಲ ನಿಮ್ಗೆ ಕೊಟ್ಟಿದ್ದೀನಿ. ನಾನು ಸ್ವಲ್ಪ ಸಹಾಯ ಮಾಡಿದ್ರೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ. ಖಂಡಿತ ನೀವು ಕೂಡ ಆ ದುಡ್ಡನ್ನ ನಾನು ಆದಷ್ಟು ಬೇಗ ಕೆಲಸ ಮಾಡಿ ತೀರಿಸ್ಬಿಡ್ತೀನಿ. ಯಾವಾಗ ನೋಡಿದ್ರೆ ಈ ರೀತಿ ದುಡ್ಡು ಕೇಳಕ್ಕೆ ಒಬ್ರಲ್ಲ ಅಂದ್ರೆ ಒಬ್ರು ಬಂದ್ಬಿಡ್ತಾರೆ. ನಿಮ್ಗೆಲ್ಲ ದುಡ್ಡು ಕೊಡಕ್ಕೆ ನಾನೇನ್ ಸಂಪಾದನೆ ಮಾಡಿಟ್ಟಿದ್ದೀನಾ? ಹೋಗಿ ನಿನ್ ಕೆಲ್ಸ ನೋಡ್ ಹೋಗು, ಇಲ್ಲಾಂದ್ರೆ ಈ ಕೆಲ್ಸ ನಿಂಗೆ ಸಿಗಲ್ಲ. ಆಮೇಲೆ ಅವನು ಸೇಠ್ ಹೇಳೋದನ್ನ ಕೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅವತ್ತಿನ ದಿನ ರಾತ್ರಿ ದಾಡಿ ಹಾಕೊಂಡಿರುವ ಅದೇ ವ್ಯಕ್ತಿ ಆ ಮನೆಗೆ ಹೋಗ್ತಾನೆ. ತಗೋ, ನಿನ್ ಮಗಳು ಮದುವೆನ ಚೆನ್ನಾಗಿ ನಡೆಸು. ಈ ದುಡ್ಡನ್ನ ತಗೊಂಡು ಆಡಂಬರವಾಗಿ ನಿನ್ನ ಮಗಳ ಮದುವೆನ ನೀನ್ ಮಾಡೋ. ನೀವು ಮಾಡಿದ ಸಹಾಯವನ್ನ ನಾನು ಮರೆಯೋದೇ ಇಲ್ಲ. ನಿಮ್ಗೆ ತುಂಬಾ ಧನ್ಯವಾದ. ನಂಗೆ ನೀವು ಸಹಾಯ ಮಾಡ್ಬಿಟ್ರಿ. ಆದ್ರೆ ಇಲ್ಲಿ ಸುಮಾರು ಜನರಿಗೆ ಸಹಾಯ ಸಿಗದೆ ಅವ್ರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ನಿಮ್ಮಿಂದ ಆದ್ರೆ ಅವ್ರಿಗೆ ನೀವು ಸಹಾಯ ಮಾಡ್ತೀರಾ? ನಮ್ಮ ಗ್ರಾಮಕ್ಕೆ ನೀವು ಸಹಾಯ ಮಾಡ್ತೀರಾ? ಯಾರಿಗೆ ಸಹಾಯ ಬೇಕಂದ್ರೂ ಕೂಡ ದೇವಸ್ಥಾನದಲ್ಲಿ ಚೀಟಿನ ಬರೆದು ಶಿವನ ವಿಗ್ರಹದ ಮುಂದೆ ಇಡಿ. ಆ ಚೀಟಿಯಲ್ಲಿ ಬರೆದ ವಿಷಯ ನಂಗೆ ಸೇರುತ್ತೆ. ಅವ್ರಿಗೆ ಖಂಡಿತವಾಗಿ ನಾನು ಸಹಾಯ ಮಾಡ್ತೀನಿ. ಬಡವ ವ್ಯಕ್ತಿ ಹೇಳಿದ್ದನ್ನು ಕೇಳಿ ತುಂಬಾ ಸಂತೋಷ ಪಡ್ತಾನೆ. ಊರಲ್ಲಿರೋ ಜನರಿಗೆಲ್ಲಾನು ಇದರ ಬಗ್ಗೆ ಗೊತ್ತಾಗ್ಬಿಡುತ್ತೆ. ರಾತ್ರಿ ವೇಳೆಯಲ್ಲಿ ಬಡವರ ಕಷ್ಟಗಳನ್ನು ತೊಲಗಿಸೋದಕ್ಕೆ ದೇವರ ತರ ಯಾರೋ ಬರ್ತಿದ್ದಾರೆ ಅಂತ ಸಂತೋಷ ಪಡ್ತಾರೆ. ಇಲ್ಲಿ ನೋಡಿ, ಅವರು ಶಿವನ ಅವತಾರವಾಗಿ ಇರಬಹುದು. ಕಷ್ಟಪಡೋರಿಗೆ ಸಹಾಯ ಮಾಡೋದಕ್ಕೆ ಈ ಭೂಮಿಗೆ ಬಂದಿದ್ದಾರೆ ಅನ್ಸುತ್ತೆ. ಅದು ನಂಗೆ ಒಂದು ದೆವ್ವ ಅಂತ ಅನ್ನಿಸ್ತಾ ಇದೆ. ಏನಕ್ಕಂದ್ರೆ ಅವರು ರಾತ್ರಿ ಮಾತ್ರ ಬರ್ತಾ ಇದಾರೆ. ಮನುಷ್ಯರಾಗಿದ್ರೆ ಹಗ್ಲಲ್ಲೂ ಕೂಡ ಬರ್ಬೇಕು ಅಲ್ವಾ? ಅರೆ ಇಲ್ಲಿ ನೋಡಿ, ಯಾರೇ ಆಗಿದ್ರು ಪರವಾಗಿಲ್ಲ, ನಂಗೆ ಯಾಕ ಅವರು ಕಳ್ರು ಅಂತ ಅನ್ನಿಸ್ತಾ ಇದೆ.
ಆ ಮನುಷ್ಯನ ಬಗ್ಗೆ ಊರಲ್ಲಿ ಏನೇನೋ ಮಾತಾಡ್ತಿದ್ರು. ಆ ಮನುಷ್ಯ ಯಾರೇ ಆಗಿರ್ಲಿ, ಆದ್ರೆ ಬಡವರ ಕಷ್ಟವನ್ನು ತೊಲಗಿಸೋಕೆ ಬಂದಿರುವ ದೇವ್ರಂತ ಅನ್ಕೋತಾರೆ. ಅವ್ರಿಗೆ ಕಷ್ಟದಲ್ಲಿ ಸಹಾಯ ಮಾಡಕ್ಕೆ ಒಬ್ಬ ವ್ಯಕ್ತಿ ಬರ್ತದೇನೆ ಅಂತ ಈ ವಿಷಯ ಸೇಟ್ಗೂನು ಗೊತ್ತಾಗುತ್ತೆ. ಏನೇ ಮಸಿಯ ಅಂತ ನಾನು ನೋಡ್ತಾ ಇದ್ದೀನಿ. ಎಲ್ರೂ ಕೂಡ ಆ ಮಸಿಯನ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅವನು ಸಂಪತ್ತನ್ನ ಕದ್ದು ಕಷ್ಟ ಪಡ್ತಾ ಇರೋ ಜನರಿಗೆ ಕೊಡ್ತಾ ಇದ್ದಾನಾ? ಇದನ್ನ ನಾನು ಬಿಡೋದಿಲ್ಲ. ಸೇಟಂಗಂತ ಅನ್ಕೊಂಡು ಅವನು ಚೀಟಿಯಲ್ಲೇನೋ ಬರ್ಕೊಂಡ್ ಹೋಗಿ ಅದನ್ನ ಶಿವನ ದೇವಸ್ಥಾನದಲ್ಲಿ ಹಾಕ್ಬರೋಣ ಅಂತ ಹೋಗ್ತಾನೆ. ಅವನು ದೇವಸ್ಥಾನದಲ್ಲಿ ಆ ದೇವರ ಮುಂದೆ ಇಟ್ಟು ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅಲ್ಮಾರಿನ ತೆಗೆದು ದುಡ್ಡೆಷ್ಟಿದೆ ನೋಡೋಣ ಅಂತ ಹೋದಾಗ ಎಣ್ಸಿ ನೋಡ್ತಾನೆ. ದುಡ್ಡು ತುಂಬಾನೇ ಕಡಿಮೆ ಇರುತ್ತೆ. ಅವನ್ಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನನ್ ಲಾಕರ್ ಅಲ್ಲಿ 20 ಲಕ್ಷ ಇತ್ತು, ಆದ್ರೆ ಈಗ ಬರೀ 15 ಲಕ್ಷ ಇದೆ. 5 ಲಕ್ಷ ಎಲ್ಲಿಗೋಯ್ತು? ಈ ಲಾಕರ್ನ ಕೀ ನನ್ನ ಹತ್ರನೇ ಇತ್ತಲ್ಲ. ಲಾಕರ್ನ ಯಾರು ಹೊಡ್ದಾಕಿಲ್ಲ. ತೆಗಿರ್ಬೇಕಾದ್ರೆ ದುಡ್ಡೆಲ್ಲ ಎಲ್ಲಿ ಹೋಯ್ತು? ಈ ಲಾಕರ್ ಬಗ್ಗೆ ಯಾರು ತಿಳ್ಕೋಬಾರ್ದು ಅಂತ ಮನೆ ಒಳಗಡೆ ಯಾರನ್ನು ಕೆಲ್ಸಕ್ಕೂ ಕೂಡ ನಾನು ಇಟ್ಟೇ ಇಲ್ವಲ್ಲ. ಹೀಗಿರ್ಬೇಕಾದ್ರೆ ದುಡ್ಡೆಲ್ಲ ಎಲ್ಲಿಗೆ ಹೋಯ್ತು? ಅವತ್ತಿನ ದಿನ ರಾತ್ರಿ ಅವ್ನು ಹೋಗಿ ಮಲ್ಕೋತಾನೆ. ಆದ್ರೆ ಅವ್ನ್ ನಿದ್ದೆನೆ ಬರೋದಿಲ್ಲ. ದುಡ್ಡು ಏನಾಯ್ತು ಅಂತ ತುಂಬಾನೇ ಚಿಂತೆ ಆಗ್ಬಿಡುತ್ತೆ. ಬಡವರ ದೇವರನ್ನ ನೋಡಕ್ ಹೋಗ್ಬೇಕಾಗಿರೋ ಸಮಯ ಆಗಿತ್ತು. ಆದ್ರೂ ಅವನಿಗೆ ಹೋಗಕ್ ಇಷ್ಟ ಇಲ್ಲ. ಆದ್ರೂ ಹೋಗಿ ನೋಡ್ಬಿಡೋಣ ಅಂತ ಮನ್ಸ್ ಮಾಡ್ಕೊಂಡು ನೋಡೋಣ ಅಂತ ಹೋಗ್ತಾನೆ. ಶೇಟೋ, ನೀನು ಚೀಟಿ ಬರ್ದಿಯಾ? ನಿನ್ನ ಮಗುವಿನ ಟ್ರೀಟ್ಮೆಂಟ್ಗೆ ನಿಂಗೆ ದುಡ್ಡು ಬೇಕಾ? ಆದ್ರೆ ನೀನು ಲಕ್ಷಾಧಿಪತಿ. ಹೀಗಿರ್ಬೇಕಾದ್ರೆ ಸುಳ್ಳು ಹೇಳಿ ಏನಕ್ಕೆ ನನ್ನ ಇಲ್ಲಿಗೆ ಕರ್ಕೊಂಡ್ಬಂದೆ? ಅದು ಈ ಮಸಿಯ ಯಾರಂತ ತಿಳ್ಕೊಳ್ಳೋದಕ್ಕೆ ನಾನು ಆಸೆ ಪಟ್ಟೆ. ನೀವು ಖಂಡಿತವಾಗಿ ಸಹಾಯ ಮಾಡೋರಾಗಿದ್ರೆ ಹೇಳಿ. ಈ ಗಡ್ಡದ ಹಿಂದೆ ಇರೋ ನಿಜವಾದ ಮುಖವನ್ನ ದಯವಿಟ್ಟು ನೀವು ನಂಗೆ ಇದು ತೋರಿಸಿ. ನೀನ್ ಕೇಳೋ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಸಹಾಯ ಬೇಕಾದವರು ನಂಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ. ಹಂಗಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಸೇಟ್ ಕೂಡ ಅವ್ರ ಮನೆಗೆ ಬಂದು ಮಲ್ಕೋತಾರೆ. ಆಮೇಲೆ ನಿದ್ದೆ ಬರ್ದೇ ಇರುವ ಕಾರಣದಿಂದ ದುಡ್ಡಿನ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಮನೆ ಒಳಗಡೆ ಏನೋ ನಡ್ಕೊಂಡ್ ಬರೋ ತರ ಶಬ್ದ ಕೇಳಿಸುತ್ತೆ. ಯಾರು ಬರೋದು ಅಂತ ಯೋಚನೆ ಮಾಡ್ತಾನೆ. ಈ ರಾತ್ರಿಯಲ್ಲಿ ಯಾರು ರೂಮಿಗೆ ಬರ್ತಾ ಇದಾರೆ? ನಾನು ಕಣ್ಮುಚ್ಕೊಂಡು ನಿದ್ದೆ ಮಾಡೋ ರೀತಿ ನಾಟಕ ಆಡ್ತೀನಿ. ಯಾರು ಬರ್ತಾರೆ ಅಂತ ನೋಡೋಣ. ನಿದ್ದೆ ಮಾಡೋ ತರ ನಾಟಕ ಮಾಡ್ತಾನೆ. ಸ್ವಲ್ಪ ತಲ್ಲಿ ಯಾರೋ ಒಬ್ರು ನಡ್ಕೊಂಡ್ ಬರ್ತಾರೆ. ಆಮೇಲೆ ಲಾಕರ್ ಓಪನ್ ಮಾಡ್ತಾರೆ. ಸೇಟ್ ಹಿಂದ್ಗಡೆಯಿಂದ ಹೋಗಿ ಅವ್ರನ್ನ ಹಿಡ್ಕೊಂಡ್ಬಿಡ್ತಾನೆ. ಕಳ್ಳ 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 ಕಳ್ಳನ್ನ ಹಿಡಿದ್ಬಿಟ್ಟೆ. ಶೇಟೋ, ಕಿರುಚ್ಬೇಡ. ನಾನು ಕಳ್ಳ ಅಲ್ಲ, ನಿನ್ನ ಹೆಂಡತಿ. ಏನು? ನನ್ನ ಹೆಂಡತಿ ಗಂಡಸು ವೇಷದಲ್ಲ? ಸೇಟ್ ಬೇಗ ಬೇಗ ಲೈಟ್ನ ಆನ್ ಮಾಡಿ ನೋಡ್ತಾನೆ. ಆ ಕಳ್ಳ ಅವರ ನಿಜವಾದ ಮುಖನ ಸೇಟಿಗೆ ತೋರಿಸ್ತಾರೆ. ಇದು ಕಳ್ರಿ ಯಾರು ಅಲ್ಲ, ನಾನೇ. ಇವಾಗ ಮಾತಾಡ್ಬಿಟ್ಟು ಬಂದ್ರಲ್ವಾ, ಆ ವ್ಯಕ್ತಿ ಕೂಡ ಯಾರು ಅಲ್ಲ, ನಾನೇ ಬಿಡಿ. ನಿಮ್ಮ ಲಾಕರಿಂದ ದುಡ್ಡು ತಗೊಂಡೋಗಿ ಅದನ್ನ ಬಡ ಜನರಿಗೆ ಕೊಟ್ಟು ಸಹಾಯ ಮಾಡ್ತಿರೋದು ನಾನೇ. ಯಾಕಂದ್ರೆ ನಿಮ್ಗೆ ತುಂಬಾ ಸಲ ಹೇಳಿದ್ರು, ನೀವು ಕೇಳಿಲ್ಲ. ನೀವು ಅವ್ರನ್ನ ಮೋಸ ಮಾಡಿ ಅವ್ರ ದುಡ್ಡನ್ನ ತಿಂದ್ಬಿಡ್ತಿದ್ರಿ. ಅದಕ್ಕೆ ನಾನು ಏನ್ ಮಾಡೋದಂತ ಯೋಚನೆ ಮಾಡಿ ಈ ದಾರಿನ ಚೂಸ್ ಮಾಡಿದೆ. ಅವ್ರಿಗೆ ಸಹಾಯ ಮಾಡ್ತಿದ್ದೀನಿ. ನನ್ಗೂ ತುಂಬಾ ತೃಪ್ತಿ ಆಗಿದೆ. ನನ್ನ ಕ್ಷಮಿಸ್ಬಿಡು ಶಾಂತಿ. ನೀನು ಸರಿಯಾಗಿ ಹೇಳಿದೀಯಾ. ಬಡವರಿಗೆ ಸಹಾಯ ಮಾಡಲೇಬೇಕು. ಇನ್ನು ಮುಂದೆ ಎಲ್ಲರ ಹತ್ರ ನಾನು ಪ್ರೀತಿಯಿಂದ ಇರ್ತೀನಿ. ಎಲ್ರಿಗೂ ನಾನು ಸಹಾಯ ಕೂಡ ಮಾಡ್ತೀನಿ. ಅವತ್ತಿಂದ ಸೇಟ್ಗೆ ಪಶ್ಚಾತ್ತಾಪ ಆಗುತ್ತೆ. ಈ ತರ ಯಾರಿಗೂ ಅನ್ಯಾಯ ಮಾಡಬಾರ್ದಂತ ಅನ್ಕೋತಾನೆ. ಅವನು ಒಳ್ಳೆಯವನಾಗಿ ಬದಲಾಗ್ತಾನೆ. ಮತ್ತೆ ಆ ಊರಿಗೆ ಒಂದು ದೇವ್ರಲ್ಲ, ಈಗ ಸಹಾಯ ಮಾಡಕ್ಕೆ ಇಬ್ಬರಿದ್ದಾರೆ.